Hi, welcome back to my channel. ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಥರ್ಡ್ ಡೇ. ನಾವು ನಿನ್ನೆ ಬಾರ್ಸಿಲೋನಾ ಹಾಗೂ ಅಲ್ಲಿರುವಂತ ಕೆಲವೊಂದು ಪ್ಲೇಸ್ ಗಳನ್ನ ಕವರ್ ಮಾಡ್ಕೊಂಡ್ ಬಂದ್ವಿ. ಬಾರ್ಸಿಲೋನಾ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ. ಸೊ ಹಾಗೆ ನಾವು ಇವತ್ತು ನಮ್ಮ ಹೋಟೆಲ್ ಅಲ್ಲೇ ಸ್ಟೇ ಮಾಡೋಣ ಅನ್ಕೊಂಡಿದೀವಿ. ಸೊ ಹಾಗೆ ಹೋಟೆಲ್ ಅಲ್ಲೇ ಚಿಲ್ ಮಾಡೋಣ, ಸ್ವಿಮ್ಮಿಂಗ್ ಪೂಲ್ ಹಾಗೂ ಬೀಚ್ ಗಳಲ್ಲಿ ಹೋಗಿ ಆಟ ಆಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ. ಇವಾಗ ಬೀಚಿಗೆ ಬಂದಿದ್ದೀವಿ. ಸೊ ಆರವಾರ ಆಲ್ರೆಡಿ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಾನು ಮತ್ತೆ ಸೂರಿ ಕೂಡ ಬೀಚ್ ವಾಕ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಸೊ ಇವಾಗ ನಾವು ನೀರಿಗೆ ಆಟ ಆಡೋದಕ್ಕೆ ಹೋಗ್ತಾ ಇದ್ದೀವಿ. ಈ ಬೀಚಲ್ಲಿ ಸ್ಪೋರ್ಟ್ಸ್ ಮಾಡೋದಕ್ಕೆ ತುಂಬಾನೇ ಆಕ್ಟಿವಿಟೀಸ್ ಗಳಿದೆ. ಪ್ಯಾರಾಚೂಟ್ ರೈಡಿಂಗ್ ಮಾಡ್ಬೋದು, ಹಾಗೆ ಬನಾನಾ ರೈಡಿಂಗ್ ಕೂಡ ಹೋಗ್ಬೋದು. ಸೊ ಒಂದು ರೌಂಡ್ ಬೋಟ್ ಅಲ್ಲಿ ಟ್ರಿಪ್ ಕೂಡ ಕರ್ಕೊಂಡು ಹೋಗ್ತಾರೆ. ಹಾಗೆ ಫಾರಿನ್ ಕಂಟ್ರಿಗಳಲ್ಲಿ ವಿಂಟರ್ ಜಾಸ್ತಿ ಇರೋದ್ರಿಂದ, ಸಮ್ಮರ್ ಕಡಿಮೆ ಇರೋದ್ರಿಂದ ಸೊ ಬೀಚ್ ಪ್ಲೇಸ್ ಗಳನ್ನ ಸೆಲೆಕ್ಟ್ ಮಾಡ್ಕೊಂತಾರೆ, ಯಾಕಂದ್ರೆ ವಿಟಮಿನ್ ಡಿ ತಗೊಳ್ಬೋದು ಅಂತೇಳಿ. ಸೊ ಹಾಗೆ ಇಲ್ಲಿ ಎಷ್ಟು ಜನ ಬಂದಿದ್ದಾರೆ, ಹಾಗೆ ನಾನು ಹಿಂದೆ ನೋಡ್ತಾ ಇರ್ಬೋದು ಎಷ್ಟು ಜನ ಮ್ಯಾಟ್ಗಳು ಹಾಕೊಂಡು ಎಷ್ಟು ವಿಟಮಿನ್ ಡಿ ನ ತಗೊಳ್ತಾ ಇದ್ದಾರೆ ಅಂತೇಳಿ. ಹಾಗೆ ಇಲ್ಲಿ ರಿಲ್ಯಾಕ್ಸಿಂಗ್ ಚೇರ್ ಕೂಡ ಇದೆ, ನಾವು ಅದನ್ನ ರೆಂಟ್ ತಗೊಳ್ಬಹುದು. ಫುಲ್ ಡೇಗೆ ಒಂದು €3 ಅಷ್ಟು ಅವ್ರು ನಮ್ಮ ಹತ್ರ ಚಾರ್ಜ್ ಮಾಡ್ತಾರೆ. ಬಿಲ್ಡಿಂಗ್ ಅಲ್ಲಿ ನೋಡ್ತಾ ಇದ್ರೆ ಇದು ಹೋಟೆಲ್ ಹಾಗೂ ರೆಸಾರ್ಟ್ಗಳು. ಸೊ ನಾರ್ಮಲಿ ಎಲ್ಲಾ ಹೋಟೆಲ್ಗಳಲ್ಲಿ ಫುಡ್ ಇನ್ಕ್ಲೂಡ್ ಆಗಿರುತ್ತೆ. ಸೊ ನಾವ್ ಇಲ್ಲಿಂದ ಲೋಕಲ್ ಫುಡ್ ಏನಾದ್ರು ಟೇಸ್ಟ್ ಮಾಡ್ಬೇಕು ಅಂದ್ರೆ ಇಲ್ಲೊಂದು ತುಂಬಾನೇ ಬಾರ್ ಅಂಡ್ ರೆಸ್ಟೋರೆಂಟ್ ಹಗಳಿದೆ. ಸೊ ನಾವಿಲ್ಲಿ ಲೋಕಲ್ ಫುಡ್ ಅನ್ನ ಟೇಸ್ಟ್ ಮಾಡ್ಬೋದು.
ಡಿ ಮಾಲ್ ಅಂತೇಳಿ. ಇದು ನಮ್ಮ ಹೋಟೆಲಿಂದ ಈ ಪ್ಲೇಸಿಗೆ ಬೋಟಲ್ಲಿ ಬರ್ಬೋದು. 45 ಮಿನಿಟ್ಸ್ ಆಗುತ್ತೆ. ಸೊ ಇಲ್ಲಿ ಬಂದರೆ 4 ಅವರ್ ನಾವು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಬೇಕಿತ್ತು. ಹಾಗೆ ಇಲ್ಲಿ ನೋಡೋವಂಥದ್ದು ಅಷ್ಟೊಂದು ಇಲ್ಲ, 4 ಅವರ್ ವೇಸ್ಟ್ ಅಂತೇಳಿ ನಾವು ನಮ್ಮ ಕಾರಲ್ಲೇ ಬಂದಿದ್ದೀವಿ. ಸೊ ಇದನ್ನು ಮುಗಿಸ್ಕೊಂಡು ನಾವು ರಿಟರ್ನ್ ನಮ್ಮ ಪ್ಲೇಸ್ಗೆ ಹೋಗಿ ನಾವು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಂಡು. ಹೋಪ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಸೊ ನಮ್ದು ಇವತ್ತು ಲಾಸ್ಟ್ ಡೇ ಟ್ರಿಪ್ಪು. ನಾವಿವಾಗ ಜರ್ಮನಿಗೆ ರಿಟರ್ನ್ ಹೋಗ್ತಾ ಇದ್ದೀನಿ. ಮತ್ತೆ ನಿಮಗೆ ಜರ್ಮನಿಯಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.